ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪಿಕೆಪಿಎಸ್ನಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಕಚೇರಿ ಮುಂದೆ ಯುವಕರು ಪ್ರೊಟೆಸ್ಟ್ ಮಾಡಿದ್ದಾರೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ ಎಂಬಂತ ಆರೋಪ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತಾನ್ವಶಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಈ ಒಂದು ಆರೋಪದ ಬೆನ್ನಲ್ಲೇ ಪಿಕೆಪಿಎಸ್ ಮುಂದೆ ಗ್ರಾಮಸ್ಥರು ಹೈಡ್ರಾಮವನ್ನೇ ಮಾಡಿದ್ದಾರೆ. ತಾನ್ವಶಿ ಪಿಕೆಪಿಎಸ್ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಪಿಕೆಪಿಎಸ್ನಲ್ಲಿ ಭ್ರಷ್ಟಾಚಾರ ಆರೋಪ, ಕಚೇರಿಗೆ ಬೀಗ ಜಡಿದು ಪ್ರೊಟೆಸ್ಟ್. ಅವರ ಅಧ್ಯಕ್ಷರು ಅವರಿಂದ ಏನೋ ಕ್ಯಾಶ್ ಆಗಿದೆ ಅಂತ ಹೇಳ್ತಾರೆ, ಕಮ್ಮಿ ಆಗಿದೆ. ಒಬ್ಬೊಬ್ಬರಿಗೆ ಎಷ್ಟು 2 ಲಕ್ಷ 3 ಲಕ್ಷ ಕೊಟ್ರಂತ್ರಿ ಸರ್. ಅವ್ರು ಬಂದಿದ್ದಾನೆ ಮತ್ತೆ 2 ತಿಂಗಳು ಪೇಮೆಂಟ್ ತೆಗ್ದಾರತ್ರಿ. ಅವ್ರು ಹುಡುಗಂದ ಕೆಲ್ಸಕ್ಕೆ ಬಂದಂತೂ ನಾವು ನೋಡಿ ಅಲ್ರಿ. ಹೌದು, ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಶಾಸಕ ರಾಜು ಕಾಗೆ ತವರು ಕ್ಷೇತ್ರದಲ್ಲಿ ಬ್ಯಾಂಕ್ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಕಂಪ್ಯೂಟರ್ ಆಪರೇಟರ್ ಹುದ್ದೆ ನೇಮಕಾತಿಯಲ್ಲಿ ಝಣಝಣ ಕಾಂಚಾಣ ಸದ್ದು ಮಾಡಿದೆ ಎಂಬ ಆರೋಪದ ಬೆನ್ನಲ್ಲೇ ಗ್ರಾಮಸ್ಥರು ಈಗ ಹೈಡ್ರಾಮಾ ಶುರು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತಾನ್ವಶಿ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ತಾನ್ವಶಿ ಹಲವು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿದೆ. ಸದ್ಯಕ್ಕೆ ಗ್ರಾಮಸ್ಥರು ಬ್ಯಾಂಕ್ ಕಾನೂನು ಬಾಹಿರ ಚಟುವಟಿಕೆ ವಿರುದ್ಧ ಗುಡುಗಿದ್ದು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ ಕಂಪ್ಯೂಟರ್ ಆಪರೇಟರ್ ಹುದ್ದೆ ಖಾಲಿ ಇದ್ದು ಯಾವುದೇ ಕಾನೂನು ನಿಬಂಧನೆಗಳನ್ನು ಅನುಸರಿಸದೆ ಸಿಬ್ಬಂದಿ ನೇಮಕ ಮಾಡಿದ್ದಾರೆ. ಲಂಚ ಪಡೆದು ಸೆಕ್ರೆಟರಿ ಮಗನನ್ನೇ ನೇಮಕ ಮಾಡಿದ್ದಾರೆ. ನಮ್ಮಲ್ಲಿ ವಿದ್ಯಾವಂತ ಯುವಕರು ಇದ್ದರು, ಯಾವುದೇ ನಿಯಮ ಜಾರಿಯಾಗಿಲ್ಲ. ಶೀಘ್ರವೇ ಅಂಥವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಬಾಡಿ ಮೆಂಬರ್ ಮತ್ತ ಸಿಬ್ಬಂದಿಗಳು ಕೊಡ್ಸಿ ಗುಪ್ತ ಶೀಟ್ ತುಂಬಲತ್ತಾರ ಸರ್. ಅದನ್ರಿ ಕಂಪ್ಯೂಟರ್ ಆಪರೇಟರ್ ಶೀಟ್ ರೀ. ಮುಂದೆ ಅದಕ್ಕೆ ನಾವೇನ್ ಮಾಡಿದೀವ್ರಿ, ತಮ್ಮ ಹುಡುಗರನ್ನ ತಾವ್ ತುಂಬ್ಕೊಳಕಿತ್ತಾನು ಊರು ಸಾರ್ವಜನಿಕ ಹುಡುಗರು ಕಲ್ತಾರ ಊರಾಗದಾರಲ್ಲ, ಹುಡುಗರು ತುಂಬ್ಕೋಬೇಕಂತೇಳಿ ನಾವು ಅರ್ಜಿ ಕೊಡ್ಲಕ್ ಹೋದಿವ್ರಿ ಸರ್. ಜನವರಿ 1ನೇ ತಾರೀಕು ಹೋದಿವ್ರಿ. ಆ ಟೈಮ್ದಾಗ ಸೆಕ್ರೆಟರಿ ಸಾಹೇಬ್ರು ಏನಂದ್ರು, ಮೆಂಬರ್ಗಳು ಇದನ್ನ ಅಧ್ಯಕ್ಷರು ನಮಗೆ ಇದನ್ನ ಅರ್ಜಿ ತಗೋಲ್ಲ ತೊಗೊಳುದಿಲ್ಲ ಅಂದ್ರಿ. ಆ ಟೈಮ್ದಾಗ ಅಧ್ಯಕ್ಷರಿಗೆ ಫೋನ್ ಹಚ್ಚಿನ್ರಿ ನಾನು. ಅವ್ರಂದ್ರು ಅರ್ಜಿ ತಗೋರ್ಪ, ಅದಕ್ಕೆ ಸಂಬಂಧ ಅರ್ಜಿ ತಗೋ ಮತ್ತ ನಾನು ಇಲ್ಲ ನಾವು ತೊಗೊಳಲ್ಲ, ಮೀಟಿಂಗ್ ಪಾಸ್ ಆಗಲ್ದಾರೆ ತೊಗೊಳುದಿಲ್ಲ ತಂದ್ರಿ ಅವ್ರು ಯಾರ ಸೆಕ್ರೆಟರಿ. ಆ ನಂತರ ನಾವು ತೋಲನ್ ನಾವ ಇದಕ್ಕೆ ಹೋದ್ರಿ ಆಫೀಸ್ ಚಿಕ್ಕೋಡಿ ಹೋಗಿಸಿಂದ ಹಿಂಗ ಅರ್ಜಿ ತಗೋರ್ ತಕರಾರ್ ಐತೆ ಅಂತೇಳಿ ನಾವ ಅಪ್ಲಿಕೇಶನ್. ಈಗ ಸರ್ ನಾವ ತಮ್ಮ ಹುಡುಗ ಸೆಕ್ರೆಟರಿ ಮಗಳನ್ನ ನಿರಂಜನ್ ಮಸರ್ಗುಪ್ಪೆ ಅಂತೇಳಿ ಆ ಹುಡುಗನ್ ತುಂಬ್ಕೊಂಡಾರ. ಮುಂದೆ ಈಗ ಪಬ್ಲಿಕ್ ನಮ್ಮ ಊರನ್ನ ಹುಡುಗರು ಇನ್ನೂರು ಕಲ್ತ್ ಹುಡುಗರು ಅದಾರಲ್ಲ, ಅವ್ರು ಬಂದ ಸ್ಟ್ರೈಕ್ ಮಾಡ್ತಾರ. ನೋಟಿಸ್ ಬೋರ್ಡ್ಗೆ ಇದನ್ನ ಹಚ್ಚಿಲ್ರಿ ಅವ್ರು, ಅರ್ಜಿ ಕರೆದ್ರಿ. ಪೇಪರ್ಗೂ ಇದನ್ನ ಇದನ್ನ ಮಾಡಿಲ್ರಿ ಅವ್ರು. ರೂಲ್ಸ್ ಪ್ರಕಾರ ಯಾವ್ದು ಇದನ್ನ ಮಾಡಿಲ್ರಿ ಸರ್. ಕಾನೂನು ಬೇರೆ ಗುಪ್ತಲೆ ಮಾಡ್ಬಿಟ್ಟಾರ ಸರ್. ಸರ್ ಇವಾಗ ಇಲ್ಲಿ ಬಂದ್ಬಿಟ್ಟು ಒಂದು ವೇಕೆನ್ಸಿ ಖಾಲಿದ್ರಿ ಕಂಪ್ಯೂಟರ್ ಆಪರೇಟಿಂಗ್ ಅಂತ ಬಂದ್ಬಿಟ್ಟು. ಆಲ್ರೆಡಿ ಡಿಗ್ರಿ ಮುಗಿಸ್ ಹುಡುಗರು ನಮ್ಮ ಊರಲ್ಲಿ ಬೇಜಾನ್ ಜನ ಇದಾರೆ. ಬಟ್ ಆಲ್ರೆಡಿ ಡಿಗ್ರಿ ಮುಗಿಸಿದ್ರು ಪಿಯುಸಿ ಹುಡುಗರು ಜಾಯ್ನಿಂಗ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಜಾಯ್ನಿಂಗ್ ಮಾಡಿದ್ರು ಕೂಡ ಅದು ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಾರಿಗೂ. ಅದು ಟೋಟಲಿ ಆಗಿರೋದು ಅವ್ರು ಹೆಂಗ್ ಮಾಡಿದಾರೋ ಗೊತ್ತಿಲ್ಲ, ಯಾವ ಪ್ರೊಸೆಸ್ ಪ್ರಕಾರ ಮಾಡಿದಾರೋ ಗೊತ್ತಿಲ್ಲ. ಬಟ್ ಆಲ್ರೆಡಿ ಜಾಯ್ನ್ ಆಗ್ಬಿಟ್ಟು 2 ತಿಂಗಳು ಆದೇನ್ರಿ. ಇಲ್ಲಿವರೆಗೂ 1 ಡೇನು ವರ್ಕಿಂಗ್ ಡೇ ಮಾಡಿಲ್ಲ. ಸೊ ವರ್ಕಿಂಗ್ ಡೇ ಮಾಡಿದ್ರು ರೆಕಾರ್ಡ್ಸ್ ಹತ್ರ ಇಲ್ಲ. ಬಟ್ ಆಲ್ರೆಡಿ 2 ತಿಂಗಳು ಸ್ಯಾಲರಿ ಜಮಾ ಆಗಿದ್ರಿ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಇವಾಗ ಕೇಳಿದ್ರೆ ಅಧ್ಯಕ್ಷರು ಎಲ್ಲ ಹೇಳ್ತಾರೆ ಆಲ್ರೆಡಿ ಜಾಯ್ನಿಂಗ್ ಮಾಡ್ಕೊಂಡಿದೀವಿ, ಎಲ್ಲ ಪ್ರೊಸೆಸ್ ಮುಗಿದಿದೆ, ಬಟ್ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾರೆ ಅವ್ರು. ಕೇಳಿದ್ರು ಆಗಿರೋದು ಅವರು ಇವಾಗ ಚೇರ್ಮನ್ ಇದ್ದಾರೆ ಅವ್ರ ಅಧ್ಯಕ್ಷರು, ಅವರಿಂದ ಏನೋ ಕ್ಯಾಶ್ ಆಗಿದೆ ಅಂತ ಹೇಳ್ತಾರೆ, ಕಮ್ಮಿ ಆಗಿದೆ. ಒಬ್ಬೊಬ್ಬರಿಗೆ ಎಷ್ಟು 2 ಲಕ್ಷ 3 ಲಕ್ಷ ಕೊಟ್ರಂತ್ರಿ. ಮೆಂಬರ್ ಹೋಗಿರಿ ಪ್ರತಿಯೊಬ್ಬರಿಗೂ, ಅಧ್ಯಕ್ಷ ಮೆಂಬರ್ ಎಲ್ಲರಿಗೂ. ಸೊ ಇವಾಗ ಕೇಳಿದ್ರೆ ನಮ್ಗೆ ಏನ್ ದುಡ್ಡು ಕ್ಯಾಶ್ ಅಂತ ಏನಾಗಿಲ್ಲ. ಸೊ ಅವ್ರು ಹೆಂಗ್ ಮಾಡ್ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರು ಕೊಡೋರು ಇವಾಗ. ಬಟ್ ಯಾರು ಚೇರ್ಮನ್ ಆಗ್ಲಿ ಯಾರು ಬರ್ತಿಲ್ಲ ಇಲ್ಲಿ. ಅಪಾಯಿಂಟ್ ಆಗಿರೋದು ಅವರು ಇವ್ರು ಸೆಕ್ರೆಟರಿ ಮಗ ರೀ, ನಿರಂಜನ್ ಮಸರೂಪಿ ಅಂತಾರೆ ಸೆಕ್ರೆಟರಿ. ಇನ್ನೂವರೆಗೂ ಇವತ್ತು ನಾ ನೋಡಿರೋ ಪ್ರಕಾರ ಇವತ್ತು ಒಂದು ಹಾಫ್ ಅನ್ ಅವರ್ ಇದ್ರಿ ಇಲ್ಲ ಆಫೀಸಲ್ಲಿ. ಬಿಟ್ರೆ ಇಲ್ಲಿವರೆಗೆ ಯಾವ ಆಫೀಸಲ್ಲಿ ಇಲ್ಲ, ಅವ್ರು ವರ್ಕೆ ಮಾಡಿಲ್ಲ. ಸೊ ಆದ್ರೂ 2 ತಿಂಗಳು ಜಾಯ್ನಿಂಗ್ ಆಗಿದೆ ಅಂತ ಹೇಳ್ತಾರೆ ಅವರು.
ಮತ್ತೆ ಇವಾಗ ಹೇಳಿದ್ರೆ ಸಿಸಿ ಕ್ಯಾಮ್ರಾ ವರ್ಕಿಂಗ್ ಇಲ್ಲ ಅಂತ ಹೇಳ್ತಾರೆ ಸ್ಟಾಫ್. ಪ್ರತಿಭಟನೆ ಮಾಡ್ಬೇಕು ಸರ್, ಅದು ಏನಾಗಿದೆ ಅದು ಅನ್ಯಾಯ ಏನಾಗಿತ್ತು ಅದೆಲ್ಲ ಕ್ಲಿಯರ್ ಆಗ್ಲೇಬೇಕು. ಬಟ್ ಎಕ್ಸಾಮ್ ಪ್ರಕಾರ ಅವ್ರು ಯಾವ ತರ ತಗೋತಾರೋ ತಗೋಲಿ, ಎಲ್ಲದಕ್ಕೂ ರೆಡಿ ಇದಾರೆ ಹುಡುಗರು. ಇವಾಗ ಮೆರಿಟ್ ಪ್ರಕಾರ ತಗೋಲಿ, ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯನ್ಸ್ ತಗೋಲಿ, ಅಥವಾ ಕಂಪ್ಯೂಟರ್ ಆಪರೇಟಿಂಗ್ ಅದು ನೋಡಿದ್ರೆ ಅದು ನೋಡಿದ್ರೆ ಅದಕ್ಕೂ ಎಲ್ಲರೂ ಓಕೆ ಇದಾರೆ ಎಲ್ಲರೂ. ಬಟ್ ಏನಾಗಿದೆ ಅಂದ್ರೆ ಹೊರಗೆ ಬರ್ಬೇಕು ಅಷ್ಟೇ ನಮ್ಗೆ ಇವಾಗ. ಅನ್ಯಾಯ ಸರಿಯಾಗಿ ಹೌದು ಸರ್, ಅನ್ಯಾಯ ಸರಿ ಆಗುತ್ತೆ. ಮೈಲೇಶ್ ಲಕ್ಕೋಡ್ರ ಅಂತ.